ಹಾಯ್ ಫ್ರೆಂಡ್ಸ್, ಪವನ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ನಿಮಗೆ MS ವರ್ಡ್ ಹಾಗೂ MS ಎಕ್ಸೆಲ್ನ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡಿ ಯೂಸ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಇದು ತುಂಬ ಜನ ಸ್ಟೂಡೆಂಟ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನೋಡಿ, MS ವರ್ಡ್ ಹಾಗೂ MS ಎಕ್ಸೆಲ್ ಎರಡು ಅಪ್ಲಿಕೇಶನ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಈಗ ಮೊದಲನೇದಾಗಿ MS ವರ್ಡ್ನ ನಾನು ಇಲ್ಲಿ ಓಪನ್ ಮಾಡ್ತಿದ್ದೀನಿ. ನೋಡಿ, MS ವರ್ಡ್ನ ಮೊಬೈಲ್ನಲ್ಲಿ ಓಪನ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ನೀವು ರೈಟ್ ಸೈಡ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪೇಜಸ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂತ ಇದೆ ಹಾಗೂ ತುಂಬ ಡಿಫ್ರೆಂಟ್ ಟೆಂಪ್ಲೇಟ್ಸ್ ಇವೆ. ಇಲ್ಲಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದು MS ವರ್ಡ್ನ ಒಂದು ಪೇಜ್ ಓಪನ್ ಆಗುತ್ತೆ. ಕಂಪ್ಯೂಟರ್ನಲ್ಲಿ ವರ್ಡ್ ಓಪನ್ ಮಾಡಿದಾಗ ಯಾವ್ಯಾವ ಒಂದು ಆಪ್ಷನ್ಸ್ ಇವೆ ಎಲ್ಲವೂ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ನೋಡಿ, ಎಲ್ಲ ಟ್ಯಾಬ್ಸ್ ಕೂಡ ಇಲ್ಲಿ ಇವೆ. ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಡ್ರಾ ಟ್ಯಾಬ್, ಲೇಔಟ್ ಟ್ಯಾಬ್, ರಿವ್ಯೂ ಟ್ಯಾಬ್, ವ್ಯೂ ಟ್ಯಾಬ್, ಈ ಎಲ್ಲ 6 ಟ್ಯಾಬ್ಸ್ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ನೋಡಿ, ಮೊದಲನೇದಾಗಿ ನಾನು ಇಲ್ಲಿ ಒಂದು ಟೆಕ್ಸ್ಟ್ ಬರಿತೀನಿ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನೋಡಿ, ಸೆಲೆಕ್ಟ್ ಮಾಡಿದ ನಂತರ ನೀವು ಎಲ್ಲ ಆಪ್ಷನ್ನ ಇಲ್ಲಿ ಯೂಸ್ ಮಾಡ್ಕೋಬಹುದು. ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಹಾಗೂ ಇಲ್ಲಿ ಫಾಂಟ್ ಸೈಜ್ನ ನಾನು ಹೆಚ್ಚಿಗೆ ಮಾಡ್ತೀನಿ. ಇಲ್ಲಿ 12 ಇದೆ, ನಾನು 18 ಮಾಡ್ತೀನಿ. ನೋಡಿ, ಈಗ ಫಾಂಟ್ ಸೈಜ್ ಜಾಸ್ತಿ ಆಗಿದೆ ಹಾಗೂ ಫಾಂಟ್ ಕಲರ್ನ ಕೂಡ ಆ್ಯಡ್ ಮಾಡ್ತೀನಿ. ನೋಡಿ, ಇಲ್ಲಿ ಬುಲೆಟ್ಸ್ ಆಪ್ಷನ್ ಇದೆ, ಬುಲೆಟ್ಸ್ ಕೂಡ ನಾನು ಆ್ಯಡ್ ಮಾಡ್ತೀನಿ. ನೋಡಿ, ಆ್ಯಡ್ ಆಗಿದೆ. ನೋಡಿ, ನೆಕ್ಸ್ಟ್ ಇಲ್ಲಿ ನೀವು ಫೋಟೋ ಕೂಡ ಇನ್ಸರ್ಟ್ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ಇನ್ಸರ್ಟ್ ಟ್ಯಾಬ್ಗೆ ಹೋಗಿ ನಾನು ಫೋಟೋ ಆ್ಯಡ್ ಮಾಡ್ತೀನಿ. ನೋಡಿ, ನಾನು ಇಲ್ಲಿ ಫೋಟೋ ಆ್ಯಡ್ ಮಾಡಿದ್ದೀನಿ. ನೋಡಿ, ಈ ರೀತಿಯಾಗಿ ನಿಮ್ಮ ವರ್ಡ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೋಬಹುದು ನೀವು ಇಲ್ಲಿ. ನೋಡಿ, ನೆಕ್ಸ್ಟ್ ಇಲ್ಲಿ ನಾನು ಇನ್ನೊಂದು ಪೇಜ್ನ ಓಪನ್ ಮಾಡ್ತೀನಿ. ಇನ್ಸರ್ಟ್ ಪೇಜ್ಗೆ ಹೋಗಿ ಬ್ಲ್ಯಾಂಕ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗಿದೆ. ನೆಕ್ಸ್ಟ್ ಇದನ್ನು ನಾನು ಸೇವ್ ಮಾಡ್ತೀನಿ. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಡಾಕ್ಯುಮೆಂಟ್ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಆಗಿರುತ್ತೆ. ನೋಡಿ, ಇದಿಷ್ಟು MS ವರ್ಡ್ ಬಗ್ಗೆ ಇನ್ಫಾರ್ಮೇಷನ್ ಆಗಿದ್ದು. ಇದನ್ನು ನೀವು ಡಿಸ್ಕ್ರಿಪ್ಷನ್ನಲ್ಲಿ ಇರುವ ಲಿಂಕ್ ಮುಖಾಂತರ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡ್ಕೋಬಹುದು. ನೋಡಿ, ನಾನು ಈಗ ನೆಕ್ಸ್ಟ್ ಎಕ್ಸೆಲ್ನ ಓಪನ್ ಮಾಡ್ತಿದ್ದೀನಿ. ನೋಡಿ, MS ಎಕ್ಸೆಲ್ ಓಪನ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೇಮ್ ಆ್ಯಸ್ MS ವರ್ಡ್ನಲ್ಲಿ ಯಾವ ರೀತಿಯಾಗಿ ವರ್ಕ್ನ ಮಾಡಿದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು ಮಾಡ್ಕೋಬಹುದು. ನೋಡಿ, ಇಲ್ಲಿ ರೈಟ್ ಕಾರ್ನರ್ನಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೂಡ ನಿಮಗೆ ಹಲವಾರು ಟೆಂಪ್ಲೇಟ್ಸ್ ಅವೈಲೇಬಲ್ ಇದೆ. ಬಟ್ ನಾನಿಲ್ಲಿ ಬ್ಲ್ಯಾಂಕ್ ವರ್ಕ್ ಬುಕ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ವರ್ಕ್ ಬುಕ್ ಓಪನ್ ಆಗುತ್ತೆ. ಸೇಮ್ ಆ್ಯಸ್ ಕಂಪ್ಯೂಟರ್ನಲ್ಲಿ ನೀವು MS ಎಕ್ಸೆಲ್ನ ಓಪನ್ ಮಾಡಿದಾಗ ಯಾವ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಪೇಜ್ ಓಪನ್ ಆಗಿದೆ. ನೋಡಿ, ಇಲ್ಲಿ ಕೂಡ ಎಲ್ಲ ಒಂದು ಟ್ಯಾಬ್ಸ್ ನಿಮಗೆ ಅವೈಲೇಬಲ್ ಇದೆ. ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಡ್ರಾ ಟ್ಯಾಬ್, ಫಾರ್ಮುಲಾಸ್, ಡಾಟಾ, ರಿವ್ಯೂ, ವ್ಯೂ, ಇವೆಲ್ಲವನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು. ನೋಡಿ, ಇದು ತುಂಬ ಜನಕ್ಕೆ ಯೂಸ್ಫುಲ್ ಆಗ್ಬೋದು. ನೆಕ್ಸ್ಟ್ ಇದನ್ನು ಕೂಡ ಅದೇ ರೀತಿಯಾಗಿ ಸೇವ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಆಟೋಮೆಟಿಕ್ ಆಗಿ ಸೇವ್ ಆಗಿರುತ್ತೆ. ನೋಡಿ, ಇದಾಗಿತ್ತು ಇಷ್ಟು MS ವರ್ಡ್ ಹಾಗೂ MS ಎಕ್ಸೆಲ್ನ ಇನ್ಫಾರ್ಮೇಷನ್. ಇದೇ ರೀತಿಯಾದ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.